ಅದು 1996ನೇ ಇಸ್ವಿ. ಸುದೀಪ್ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮ ಅನ್ನುವ ಚಿತ್ರಕ್ಕೆ ನಾಯಕ ನಟರಾಗಿ ಆಯ್ಕೆಯಾಗುತ್ತಾರೆ. ಈ ಚಿತ್ರ 4 ದಿವಸ ಶೂಟಿಂಗ್ ಮಾಡಿ ಮುಂದೆ ಚಿತ್ರ ನಿಂತು ಹೋಗುತ್ತದೆ. ಅದೇ ವರ್ಷ ಓ ಕುಸುಮ ಬಾಲೆ ಅನ್ನುವ ಚಿತ್ರ ಕೂಡ ಮುಹೂರ್ತ ನಡೆಯುತ್ತದೆ. ಆದರೆ ಮುಂದೆ ಅದು ಚಿತ್ರೀಕರಣ ಅಂದ್ರೆ ಶೂಟಿಂಗ್ ನಡೆಯುವುದೇ ಇಲ್ಲ. ಇನ್ನು 1997ರಲ್ಲಿ ಅಬ್ಬಾಯಿ ನಾಯ್ಡು ಅವರು ತಾಯವ್ವ ಅನ್ನುವ ಚಿತ್ರಕ್ಕೆ ಸುದೀಪರನ್ನ ನಾಯಕ ನಟನಾಗಿ ಆಯ್ಕೆ ಮಾಡುತ್ತಾರೆ ಹಾಗೂ ಶೂಟಿಂಗ್ ಪ್ರಾರಂಭವಾಗುತ್ತದೆ. ಆದರೆ 3ನೇ ದಿನಕ್ಕೆ ಅಬ್ಬಾಯಿ ನಾಯ್ಡು ನಿಧನ ಹೊಂದುತ್ತಾರೆ. ಮುಂದೆ ಚಿತ್ರ ಕಂಪ್ಲೀಟ್ ಆದರೂ ಕೂಡ ಸಿನಿಮಾ ಥಿಯೇಟರ್ದಲ್ಲಿ 2 ದಿನಕ್ಕಿಂತ ಹೆಚ್ಚು ಓಡುವುದಿಲ್ಲ. ಹೌದು, ಈ ರೀತಿ ಒಂದರ ಹಿಂದೆ ಒಂದು ಅಪಶಕನಗಳನ್ನ ತಂದಂತ ಹೀರೋ ಅಂತ ಸುದೀಪ್ ಗಾಂಧಿನಗರದಲ್ಲಿ ಕುಖ್ಯಾತಿಯಾಗಿ ಬಿಡುತ್ತಾರೆ. ಎಲ್ಲರೂ ಸುದೀಪರನ್ನ ಐರನ್ ಲೆಗ್ ಅಂತ ಹೀಯಾಳಿಸಲು ಪ್ರಾರಂಭಿಸುತ್ತಾರೆ. ಅಲ್ಲಿಗೆ ತಮ್ಮ ಕತೆ ಮುಗಿಯಿತು ಅಂತ ಸುದೀಪ್ ಕೂಡ ಅಂದುಕೊಂಡಿದ್ದರು. ಆದ್ರೆ ಬೂದಿಯಿಂದ ಎದ್ದು ಬರುವ ಫಿಯಾನಿಕ್ಸ್ ಪಕ್ಷಿ ತರ ಎದ್ದು ಬಂದ ಸುದೀಪ್ ಈ ಮಟ್ಟಕ್ಕೆ ಬೆಳೆಯಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಹಾಗಾದ್ರೆ ಆ ದಾರಿ ಹೇಗಿತ್ತು? ಅವರ ಲವ್ ಸ್ಟೋರಿ ಪ್ರಾರಂಭವಾಗಿದ್ದು ಹೇಗೆ? ದಾಂಪತ್ಯದಲ್ಲಿ ಬಿರುಕು ಬರಲು ಕಾರಣವೇನು? ಅವರು ಎಷ್ಟು ಕೋಟಿಗೆ ಬಾಳುತ್ತಾರೆ? ಅವರ ಬಳಿ ಇರುವ ಕಾರುಗಳೆಷ್ಟು? ಅವರ ಮನೆ ಎಲ್ಲಿದೆ? ಆ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ಸುದೀಪ್ ಅವರು ಸಂಜೀವ್ ಮಂಜಣ್ಣ ಹಾಗೂ ಸರೋಜಾ ದಂಪತಿಗಳ 3ನೇ ಮಗನಾಗಿ ಸೆಪ್ಟೆಂಬರ್ 2, 1973ರಲ್ಲಿ ಶಿವಮೊಗ್ಗದ ಮೇಘನ್ ಹಾಸ್ಪಿಟಲ್ ನಲ್ಲಿ ಜನಿಸುತ್ತಾರೆ. ಅವರಿಗೆ ಸುಜಾತ ಮತ್ತು ಸುರೇಖಾ ಎಂಬ ಇಬ್ಬರು ಅಕ್ಕಂದಿರು ಕೂಡ ಇದ್ದಾರೆ. ಅವರ ತಂದೆ ಸಂಜೀವ್ ಒಬ್ಬ ಖ್ಯಾತ ಉದ್ಯಮಿ. ತಮ್ಮನ್ನು ತಾವು ಹೋಟೆಲ್ ಬಿಸಿನೆಸ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಸುದೀಪ್ ಅವರ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆಗುತ್ತದೆ. ಹೀಗಾಗಿ ಸುದೀಪ್ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನ ವಾಸವಿ ವಿದ್ಯಾಲಯದಲ್ಲಿ ಮುಗಿಸುತ್ತಾರೆ. ಶಾಲೆಯಲ್ಲಿದ್ದಾಗ ಅವರಿಗೆ ಒಂದು ಕನಸು ಇತ್ತು. ಅದೇನೆಂದ್ರೆ ಒಬ್ಬ ಕ್ರಿಕೆಟ್ ಪಟು ಆಗಬೇಕೆಂದು. ಹೀಗಾಗಿ ಅವರು ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಎಲ್ಲ ಕ್ರಿಕೆಟ್ ಮ್ಯಾಚ್ಗಳನ್ನ ಖುದ್ದಾಗಿ ನೋಡಲು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತಿದ್ದರು. ಅವರಿಗೆ ಆ ಸಮಯದಲ್ಲಿ ಕಪಿಲ್ ದೇವ್ ತರ ಒಬ್ಬ ಆಲ್ರೌಂಡರ್ ಆಗಬೇಕೆನ್ನುವ ಕನಸನ್ನ ಕಂಡಿದ್ದರು. ಹೀಗಾಗಿ ಅವರು ಶಾಲೆಯಲ್ಲಿದ್ದಾಗ ಅಂಡರ್ 15 ಟೂರ್ನಿಯಲ್ಲಿ ತಮ್ಮ ಶಾಲೆಯನ್ನ ಪ್ರತಿನಿಧಿಸುತ್ತಿದ್ದರು. ಮುಂದೆ ಬೆಂಗಳೂರಿನ ಕ್ಯಾಡ್ರಲ್ ಕಾಲೇಜಿನಲ್ಲಿ ತಮ್ಮ PUCಯನ್ನ ಮುಗಿಸುತ್ತಾರೆ. ತದನಂತರ ತಂದೆಯವರ ಇಚ್ಛೆಯಂತೆ ಬೆಂಗಳೂರಿನ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಕೂಡ ಮುಗಿಸುತ್ತಾರೆ. ಆದರೆ ಅವರಿಗೆ ಓದುವುದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ನಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಹೀಗಾಗಿ ಅಂಡರ್ 19 ಕ್ರಿಕೆಟ್ ಟೂರ್ನಿಯಲ್ಲೂ ಕೂಡ ಅವರು ತಮ್ಮ ಕಾಲೇಜನ್ನ ಪ್ರತಿನಿಧಿಸುತ್ತಾರೆ. ಒಂದು ಸಮಯದಲ್ಲಿ ಜಾವಗಲ್ ಶ್ರೀನಾಥ್ಗೆ ಕಾಂಪಿಟೇಷನ್ ಕೊಟ್ಟಂತಹ ಸುದೀಪ್ ಅವಕಾಶಕ್ಕಾಗಿ ಕಾಯುತ್ತಾರೆ. ಆದ್ರೆ ತಂದೆ ಸಂಜೀವ್ ಅವರಿಗೆ ತಮ್ಮ ಮಗ ಒಬ್ಬ ಕ್ರಿಕೆಟ್ ಪಟು ಆಗೋದು ಬೇಡ ಅಂತ ಅವರ ಕಿಟ್ ಅನ್ನ ಬಚ್ಚಿಡುತ್ತಿದ್ದರಂತೆ. ಕ್ರಿಕೆಟ್ ನಲ್ಲಿ ಇದ್ದಂತಹ ರಾಜಕೀಯ ಕಂಡು ಸುದೀಪ್ ಕೂಡ ಬೇಸರಗೊಳ್ಳುತ್ತಾರೆ. ಆದ್ರೆ ಸುದೀಪ್ಗೆ ಹೇಗಾದ್ರೂ ಮಾಡಿ ಜೀವನದಲ್ಲಿ ಒಬ್ಬ ಫೇಮಸ್ ವ್ಯಕ್ತಿ ಆಗಬೇಕೆನ್ನುವ ಛಲ ಅವರಲ್ಲಿತ್ತು. ಭಾರತದಲ್ಲಿ ಫೇಮಸ್ ಆಗಬೇಕೆಂದ್ರೆ ಒಂದು ಕ್ರಿಕೆಟ್, ಇನ್ನೊಂದು ಸಿನಿಮಾ ಅಂತ ಅವರಿಗೆ ಮನವರಿಕೆ ಆಗಿತ್ತು. ಹೀಗಾಗಿ ಸಿನಿಮಾದಲ್ಲಿ ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡುತ್ತಾರೆ. ಅದಕ್ಕೂ ಕೂಡ ಅವರ ತಂದೆ ಮೊದಲಿಗೆ ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ತಮ್ಮ ಮಗ ಒಬ್ಬ ಇಂಜಿನಿಯರ್ ಆಗಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡಬೇಕೆನ್ನುವುದು ಅವರ ಒಂದು ಆಸೆಯಾಗಿತ್ತು. ಆದರೆ ಸುದೀಪ್ ತಮ್ಮ ಕನಸನ್ನ ನನಸು ಮಾಡಲು ನಿರ್ದೇಶಕ ಭಗವಾನ್ ಬಳಿ ಹೋಗುತ್ತಾರೆ. ಆಗ ಭಗವಾನ್, ಮೊದಲು ನೀನು ಆಕ್ಟಿಂಗ್ ಅನ್ನು ಕಲಿತು ಬಾ, ಆಮೇಲೆ ಚಾನ್ಸ್ ಕೊಡ್ತೀನಿ ಅಂತ ಹೇಳುತ್ತಾರೆ. ಹೀಗಾಗಿ ಸುದೀಪ್ ತನೇಜಾ ಸ್ಕೂಲ್ ಆಫ್ ಆಕ್ಟಿಂಗ್ ಅಲ್ಲಿ ತರಬೇತಿ ಪಡೆಯಲು ಮುಂಬೈಗೆ ಹೋಗುತ್ತಾರೆ. ಮುಂಬೈಯಲ್ಲಿ ಇದ್ದಾಗ ಅವರಿಗೆ ಒಂಟಿತನ ಕೂಡ ಕಾಡುತ್ತಿತ್ತು. ಅದೇ ಆಕ್ಟಿಂಗ್ ಶಾಲೆಯಲ್ಲಿ ಸುದೀಪರನ್ನ ಕಂಡ ಒಬ್ಬ ಉತ್ತರ ಭಾರತದ ಹುಡುಗಿ ಇವರನ್ನ ತುಂಬಾ ಇಷ್ಟಪಡುತ್ತಾಳೆ. ಆದ್ರೆ ಸುದೀಪ್ ಇದಕ್ಕೆ ಯಾವುದೇ ಎನ್ಕರೇಜ್ ಮಾಡುವುದಿಲ್ಲ. ಕಾರಣ ಅವರ ಧ್ಯೇಯ ಮತ್ತು ಧ್ಯಾನ ಒಂದೇ ಆಗಿತ್ತು. ಅದೇನೆಂದ್ರೆ ಒಬ್ಬ ನಟನಾಗಬೇಕೆಂದು. ತಮ್ಮ ನಟನಾ ತರಬೇತಿಯನ್ನು ಮುಗಿಸಿ ಬೆಂಗಳೂರಿಗೆ ಬಂದಾಗ ಸುದೀಪ್ಗೆ ಯಾವುದೇ ಅವಕಾಶ ಕೂಡ ಸಿಗುವುದಿಲ್ಲ. ಇವನೊಬ್ಬ ಲೈಟಿನ ಕಂಬ ಹಾಗೆ ಇದ್ದಾನೆ ಅಂತ ಅವಕಾಶ ಕೇಳಿದ ನಿರ್ದೇಶಕರು, ನಿರ್ಮಾಪಕರು ಇವರನ್ನ ಹೀಯಾಳಿಸುತ್ತಿದ್ದರು. ಈ ಸಮಯದಲ್ಲಿ ಭೇಟಿಯಾದವರೇ ಕಿರುತೆರೆಯ ನಿರ್ದೇಶಕ ಸುಧಾಕರ್ ಭಂಡಾರಿ. ಅವರು ನೀ ಬರೆದ ಕಾದಂಬರಿ ಎಂಬ ಧಾರಾವಾಹಿಯನ್ನ ಉದಯ್ ಟಿವಿಗೆ ಮಾಡುತ್ತಿದ್ದರು. ಸುದೀಪ್ ಬೇರೆ ದಾರಿ ಇಲ್ಲದೆ ಸುಮ್ಮನೆ ಕುಳಿತುಕೊಳ್ಳುವುದು ಬೇಡ ಅಂತ ಈ ಧಾರಾವಾಹಿಯಲ್ಲಿ ನಟಿಸಲು ಮುಂದಾಗುತ್ತಾರೆ. ಆಗ ಇಡೀ ಧಾರಾವಾಹಿ ಮಾಡಲು ಸುದೀಪ್ಗೆ ಸಿಕ್ಕ ಸಂಭಾವನೆ ಕೇವಲ 25,000 ಮಾತ್ರ. ಈ ಸಮಯದಲ್ಲಿ ಸುದೀಪ್ಗೆ ಹಣದ ಕೊರತೆ ಕೂಡ ಇತ್ತು. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವರ ತಂದೆ ಸಂಜೀವ್ ಅವರ ಮೇಲೆ ಸಿಟ್ಟಾಗಿದ್ದರು. ಇದೇ ಕಾರಣ ತಂದೆಯಿಂದ 1 ನಯ ಪೈಸೆ ಕೂಡ ಅವರು ತೆಗೆದುಕೊಳ್ಳುವುದಿಲ್ಲ. ಈ
ಸೀರಿಯಲ್ ಮಾಡಿದರೂ ಕೂಡ ಸಿನಿಮಾದಲ್ಲಿ ಮಾತ್ರ ಸುದೀಪ್ಗೆ ಅವಕಾಶಗಳೇ ಸಿಗುವುದಿಲ್ಲ. ಹೀಗಾಗಿ ಕಂಡ ನಿರ್ದೇಶಕರ ಮನೆ ಮುಂದೆ ಸುದೀಪ್ ಅಲೆದಾಡಲು ಪ್ರಾರಂಭಿಸುತ್ತಾರೆ. ಹೇಗೋ ಮಾಡಿ ಸುನಿಲ್ ಕುಮಾರ್ ದೇಸಾಯಿ ಎನ್ನುವ ಆಗಿನ ಕಾಲದ ಸುಪ್ರಸಿದ್ಧ ನಿರ್ದೇಶಕನ ಬಳಿ 4 ರಿಂದ 5 ಬಾರಿ ಹೋದರೂ ಕೂಡ ದೇಸಾಯಿ ಮಾತ್ರ ಮೀಟ್ ಮಾಡಲು ಅವಕಾಶ ಕೊಡುವುದಿಲ್ಲ. ಕೊನೆಗೂ ಹಾಗೋ ಹೀಗೋ ಮಾಡಿ ಸುನಿಲ್ ಕುಮಾರ್ ದೇಸಾಯಿ ಭೇಟಿ ಮಾಡುತ್ತಾರೆ. ಒಂದು ಚಿಕ್ಕ ಅವಕಾಶಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅದರ ಪ್ರತಿಫಲವೇ ಸುನಿಲ್ ಕುಮಾರ್ ನಿರ್ದೇಶನದ ರಮೇಶ್ ನಾಯಕನಾಗಿ ನಟಿಸಿದ ಪ್ರತ್ಯರ್ಥ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಸುದೀಪ್ಗೂ ಕೂಡ ಸಿಗುತ್ತದೆ. ಸುದೀಪ್ ಹಾಗೂ ಸುನಿಲ್ ಕುಮಾರ್ ದೇಸಾಯಿ ನಡುವೆ ಒಳ್ಳೆಯ ಬಾಂಧವ್ಯ ಏರ್ಪಡುತ್ತದೆ. ಇದರ ಫಲವಾಗಿಯೇ ಸ್ಪರ್ಶ ಚಿತ್ರವನ್ನು ನಿರ್ದೇಶಿಸಲು ಸುನಿಲ್ ಕುಮಾರ್ ಒಪ್ಪಿಗೆ ಕೊಡುತ್ತಾರೆ. ಆದರೆ ಈ ಚಿತ್ರವನ್ನು ನಿರ್ಮಾಣ ಮಾಡಲು ಯಾವ ಒಬ್ಬ ನಿರ್ಮಾಪಕ ಕೂಡ ಮುಂದೆ ಬರುವುದಿಲ್ಲ. ಹೀಗಾಗಿ ಮಗನಿಗಾಗಿ ಸುದೀಪ್ ತಂದೆ ಸಂಜೀವ್ ತಾವೇ ನಿರ್ಮಾಣ ಮಾಡಲು ಮುಂದಾಗುತ್ತಾರೆ. ಚಿತ್ರ ಪೂರ್ಣಗೊಂಡು ಚಿತ್ರವನ್ನು ಯಾರು ಕೂಡ ವಿತರಕರು ತೆಗೆದುಕೊಳ್ಳಲು ಮುಂದೆ ಬರುವುದಿಲ್ಲ. ಕೊನೆಗೆ ಸುದೀಪ್ ಖುದ್ದಾಗಿ ಚಿತ್ರವನ್ನ ರಿಲೀಸ್ ಮಾಡಲು ಮುಂದಾಗುತ್ತಾರೆ. ತಾವೇ ತಮ್ಮ ಸ್ನೇಹಿತರ ಜೊತೆ ಸೇರಿ ಕಂಡಲ್ಲಿ ರಾತ್ರಿ ಪೂರ್ತಿ ಪೋಸ್ಟರ್ ಗಳನ್ನು ಕೂಡ ಅಂಟಿಸುತ್ತಾರೆ. ಸ್ಪರ್ಶ ಚಿತ್ರ ಬಿಡುಗಡೆಗೊಂಡ 3ನೇ ದಿನಕ್ಕೆ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡುತ್ತಾನೆ. ಸಿನಿಮಾ ಬಿಡುಗಡೆಯಾದರೂ ಸಿನಿಮಾ ಟಾಕೀಸ್ಗಳು ಮುಚ್ಚಿ ಹೋಗುತ್ತವೆ. ಆದರೆ ಮುಂದೆ ಸಿನಿಮಾ ಥಿಯೇಟರ್ಗಳು ಓಪನ್ ಆದಾಗ ಸ್ಪರ್ಶ ಮತ್ತೆ ಓಪನ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುತ್ತದೆ. ಸುದೀಪ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಹುಚ್ಚ ಅನ್ನುವ ಸಿನಿಮಾ. ಅಲ್ಲಿಂದ ಸುದೀಪ್ ಯಾವತ್ತೂ ಹಿಂದಿರುಗಿ ನೋಡಲೇ ಇಲ್ಲ. ಕನ್ನಡ ಅಲ್ಲದೆ ಹಿಂದಿ, ತೆಲುಗು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಸುದೀಪ್. ಅಮಿತಾಬ್ ಬಚ್ಚನ್ ಅವರ ಕೆಲವು ಮೆಚ್ಚಿನ ನಟರಲ್ಲಿ ಸುದೀಪ್ ಕೂಡ ಒಬ್ಬರಂತೆ. ಕಿಚ್ಚ ಸುದೀಪ್ ವೃತ್ತಿ ಜೀವನದಲ್ಲಿ ಕಷ್ಟಪಡುತ್ತಿದ್ದಾಗ ಅವರ ಜೀವನಕ್ಕೆ ಸ್ನೇಹಿತೆಯಾಗಿ ಕಾಲಿಟ್ಟವರೇ ಪ್ರಿಯಾ ರಾಧಾಕೃಷ್ಣನ್ ಸಹ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ನಟನ ಆಸಕ್ತಿ ಹೊಂದಿದ್ದ ಕಿಚ್ಚ ಸುದೀಪ್ ಪ್ರಿಯಾ ಓದುತ್ತಿದ್ದ ಕಾಲೇಜಿನಲ್ಲಿಯೇ ನಾಟಕ ತರಬೇತಿಗೆ ಸೇರಿಕೊಳ್ಳುತ್ತಾರೆ. ಅಲ್ಲಿಂದಲೇ ಕಿಚ್ಚ ಹಾಗೂ ಪ್ರಿಯಾ ನಡುವೆ ಸ್ನೇಹ ಬೆಳೆದಿದ್ದು. ನಿತ್ಯ ನಾಟಕ ಪ್ರಾಕ್ಟೀಸ್ ಮಾಡಲು ಬರುತ್ತಿದ್ದ ಸುದೀಪ್ಗೆ ಒಂದು ದಿನ ಪ್ರಿಯಾ ಕಾಣಿಸುತ್ತಾರೆ. ಮೊದಲ ನೋಟದಲ್ಲಿಯೇ ಪ್ರಿಯಾ ತುಂಬಾ ಇಷ್ಟವಾಗಿ ಬಿಡುತ್ತಾರೆ. ಪ್ರಿಯಾ ಓದುತ್ತಿದ್ದ ಕಾಲೇಜು ಮುಂದೆ ಸುದೀಪ್ ಹೋಗಿ ನಿಲ್ಲುತ್ತಿದ್ದರು. ಆಗ ಮಾಡೆಲಿಂಗ್ ಅವಕಾಶಕ್ಕಾಗಿ ಪರದಾಡುತ್ತಿದ್ದ ಸುದೀಪ್ಗೆ ಪ್ರಿಯಾ ಅವರ ಕಾಲೇಜಿನಲ್ಲಿಯೇ ನಾಟಕ ತಂಡದೊಂದಿಗೆ ಸೇರುವ ಅವಕಾಶ ಮಾಡಿಕೊಡುತ್ತಾರೆ. ಆಗ ಪ್ರಿಯಾ ಹಾಗೂ ಕಿಚ್ಚರ ನಡುವೆ ಸ್ನೇಹ ಬೆಳೆಯುತ್ತದೆ. ಆಗಲೇ ಸುದೀಪ್ ಚೆನ್ನಾಗಿ ಹಾಡುತ್ತಿದ್ದರು. ನಿತ್ಯ ಗಿಟಾರ್ ತಂದು ಪ್ರಿಯಾ ಅವರನ್ನ ಇಂಪ್ರೆಸ್ ಮಾಡಲು ಪ್ರಯತ್ನಿಸುತ್ತಿದ್ದರು ಎಂದು ಕಿಚ್ಚನ ಮಡದಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಪ್ರಿಯಾ ಅವರಿಗೆ ಸುದೀಪ್ ಅವರ ವಾಯ್ಸ್ ಅಂದ್ರೆ ತುಂಬಾ ಇಷ್ಟವಂತೆ. ಆಗಿನಿಂದಲೂ ಅವರ ವಾಯ್ಸ್ ನಿಂದಲೇ ಅವರು ಫಿದಾ ಆಗಿದ್ದರಂತೆ. ಪ್ರಿಯಾ ರಾಧಾಕೃಷ್ಣನ್ ಮೂಲತಃ ಕೇರಳದವರು. ಅವರ ಮಾತೃಭಾಷೆ ಮಲಯಾಳಿ. ಒಂದು ಕಡೆ ಸುದೀಪ್ ಚಲನಚಿತ್ರಗಳಲ್ಲಿ ಅವಕಾಶಕ್ಕಾಗಿ ಓಡಾಡುತ್ತಿದ್ದರೆ ಪ್ರಿಯಾ ರಾಧಾಕೃಷ್ಣನ್ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಏರ್ಲೈನ್ಸ್ ನಲ್ಲಿ ಏರ್ ಹಾಸ್ಟೆಸ್ ಆಗಿ ಅಂದರೆ ಗಗನಸಿಕೆಯಾಗಿ ಸೇರುತ್ತಾರೆ. ತದನಂತರ ಕೆಲವು ವರ್ಷಗಳ ಕಾಲ ಬ್ಯಾಂಕ್ ನಲ್ಲೂ ಕೂಡ ಕೆಲಸ ಮಾಡುತ್ತಾರೆ. ಆದರೆ ಇವರಿಬ್ಬರ ನಡುವಿನ ಲವ್ ಸ್ಟೋರಿ ಮುಂದುವರಿಯುತ್ತದೆ. 2000ನೇ ಇಸ್ವಿಯಲ್ಲಿ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಮೊದಲ ಬಾರಿಗೆ ಭೇಟಿಯಾಗಿದ್ದು 2001ರಲ್ಲಿ ಮದುವೆಯಾಗುತ್ತಾರೆ. 2004ರಲ್ಲಿ ಮಗಳು ಸಾನ್ವಿ ಹುಟ್ಟುತ್ತಾಳೆ. ಎಲ್ಲವೂ ಅದ್ಭುತವಾಗಿ ಸರಳವಾಗಿ ನಡೆಯುತ್ತದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ 2015ರಲ್ಲಿ ಈ ಲವ್ಲಿ ಕಪಲ್ ಮಧ್ಯೆ ಒಂದು ಅಪಶ್ರುತಿ ಕೇಳಿ ಬರುತ್ತದೆ. ಆ ಸಮಯದಲ್ಲಿ ಸುದೀಪ್ ಹಲವಾರು ಚಿತ್ರಗಳಲ್ಲಿ ನಟಿಸುತ್ತಾ ಬ್ಯುಸಿಯಾಗಿದ್ದರು. ಮನೆಗೂ ಕೂಡ ಜಾಸ್ತಿ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಅವಕಾಶ ಇರುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಸ್ವಾತಿ ಮುತ್ತು ಎಂಬ ಚಿತ್ರದಲ್ಲಿ ಮೀನಾ ಎಂಬ ಸುಂದರ ನಟಿಯೊಂದಿಗೆ ನಟಿಸುತ್ತಿದ್ದಾಗ ಅವರಿಬ್ಬರ ನಡುವೆ ಏನೋ ಕುಚ್ಚು ನಡೆಯುತ್ತಿದೆ ಎನ್ನುವ ಊಹಾಪೋಹಗಳು ಗಾಂಧಿನಗರದಲ್ಲಿ ಹರಡುತ್ತವೆ. ಇದುವೇ ಪ್ರಿಯಾ ಮತ್ತು ಸುದೀಪ್ ನಡುವೆ ಬಿರುಕು ಬರಲು ಕಾರಣ ಎನ್ನುತ್ತಾರೆ ಸಿನೆ ಪಂಡಿತರು. ಇನ್ನು ಈ ಒಂದು ವಿಷಯ ವಿಚ್ಛೇದನವರೆಗೂ ಕೂಡ ಹೋಗುತ್ತದೆ. ಆದರೆ ಮಗಳಿಗಾಗಿ ಈ ಸತಿಪತಿ ಮತ್ತೆ ಒಂದಾಗುತ್ತಾರೆ. ಇದೆಲ್ಲ ಆದ ಮೇಲೆ ಅವರ ನಡುವಿನ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತದೆ. ಪ್ರೀತಿಸಿದ ಹುಡುಗಿಯ ಜೊತೆಗೆ ಕಿಚ್ಚನ ಲವ್ಲಿ ಲೈಫ್ ಮುಂದೆ ಸಾಗುತ್ತದೆ. ಮೂಲಗಳ ಪ್ರಕಾರ ಸ್ಯಾಂಡಲ್ವುಡ್ ನ ಬಾದಶಾ ಕಿಚ್ಚ ಸುದೀಪ್ ಅವರ ಒಟ್ಟು ಆಸ್ತಿ ಮೌಲ್ಯ ಸರಿಸುಮಾರು 125 ಕೋಟಿಗಿಂತ ಜಾಸ್ತಿ ಎನ್ನಲಾಗಿದೆ. ಕಿಚ್ಚ ಸುದೀಪ್ ಬಳಿ ಹಲವಾರು ದುಬಾರಿ ಮತ್ತು ಐಷಾರಾಮಿ ಕಾರುಗಳಿವೆ. ಅವರ ಬಳಿ ರೇಂಜ್ ರೋವರ್, ವೋಕ್ಸ್ ವ್ಯಾಗನ್, ಜೀಪ್ ರಾಂಗ್ಲರ್, ಜೀಪ್ ಕಂಪಾಸ್, BMW M3, ಜಾಗ್ವಾರ್, ಹಮ್ಮರ್ H3, ಲ್ಯಾಂಬೋರ್ಗಿನಿ, ಅವೆಂಟಾಡಾರ್, ವೋಲ್ವೋ ಕಾರುಗಳಿವೆ. ಅಂದ ಹಾಗೆ ಇನ್ನೂ ಹಲವಾರು ಬೈಕುಗಳು ಸುದೀಪರ ಬಳಿ ಇವೆ. ಅಂದ ಹಾಗೆ ಸುದೀಪ್ ಅವರ ನಿವಾಸದ ಹೆಸರು ಶ್ರೀನಿಧಿ. ಈ ಮನೆಯನ್ನ 1991ರಲ್ಲಿ ಸುದೀಪ್ ಅವರ ತಂದೆ ನಿರ್ಮಿಸಿದ್ದರು. ಕಿಚ್ಚ ಹಾಗೂ ಅವರ ಫ್ಯಾಮಿಲಿ ಈಗಲೂ ಕೂಡ ಇದೇ ಮನೆಯಲ್ಲಿ ವಾಸವಾಗಿದೆ. ಇದು JP ನಗರದ ಪುಟ್ಟೇನಹಳ್ಳಿಯಲ್ಲಿದೆ. ಇದರ ಮೌಲ್ಯ 30 ಕೋಟಿಗಿಂತಲೂ ಜಾಸ್ತಿ ಇದೆ ಎನ್ನಲಾಗಿದೆ. ಇದಲ್ಲದೆ ಸುದೀಪ್ ಮುಂಬೈ ಹಾಗೂ ಹೈದರಾಬಾದ್ ನಲ್ಲೂ ಕೂಡ ಪ್ರಾಪರ್ಟಿ
ಗುರಿಯನ್ನು ಹೊಂದಿದ್ದಾರೆ. ಇದೇ ರೀತಿ ಅವರು ತಮ್ಮ ಪರ್ಸನಲ್ ಜೀವನದಲ್ಲಿ ಹಾಗೂ ಪ್ರೊಫೆಷನಲ್ ಜೀವನದಲ್ಲಿ ಮುಂದುವರಿಯಲಿ ಎನ್ನುತ್ತಾ ನಾವು ಕೂಡ ಅವರಿಗೆ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ ಹಾಗೂ ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.